ಇಲ್ಲಿರೋ ಹಂಡಿ ನೋಡ್ಬೇಕಂದ್ರೆ ನಮ್ಮ ಥರ ಸಣ್ಣ ಗುಹೆ ಒಳಗಿಂದ ತೆವಳ್ಕೊಂತ ಹೋದ್ರೆ ಮಾತ್ರ ನೋಡಕ್ಕೆ ಸಿಗತೈತಿ, ಇಲ್ಲಂದ್ರೆ ನೋಡಕ್ಕೆ ಸಿಗೋದಿಲ್ಲ. ಇದ ನೋಡ್ರಿ ಅದ ಪವಾಡದ ಹಂಡಿ. ಇಲ್ಲಿನ ಹಂಡಿ ತೀರ್ಥನ ಎಷ್ಟು ಮಂದಿ ಭಕ್ತರಿಗೆ ಹಂಚಿದ್ರು ಖಾಲಿ ಆಗೋದಿಲ್ಲ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಐತಿ. ಇದು ಇಲ್ಲಿನ ವಿಶೇಷತೆ. ಅದಕ್ಕೆ ಈ ಕ್ಷೇತ್ರಕ್ಕೆ ಹಂಡಿ ಬಡಗನಾಥ ಅಥವಾ ಸಿದ್ದಿನಗುಡ್ಡ ಅಂತ ಕರೀತಾರೆ. ಎಲ್ಲರಿಗೂ ಇವತ್ತಿನ ನಮ್ಮ ಪಯಣ ನಾಥ ಪಂಥದ ಪುಣ್ಯಕ್ಷೇತ್ರ ಹಂಡಿ ಬಡಗನಾಥಕ್ಕೆ. ಪ್ರತಿ ವರ್ಷ ಮಹಾಶಿವರಾತ್ರಿ ದಿನದಂದ ದೇವ್ರ ಜಾತ್ರೆ ನಡಿತೈತಿ. ಹಂಗ 12 ವರ್ಷಕ್ಕೊಮ್ಮೆ ಉತ್ತರ ಭಾರತದಿಂದ ಜುಂಡ್ ಅನ್ನೋ ಮಹಾಮೇಳನೂ ಬರ್ತೈತಿ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಉತ್ತರ ಭಾರತದಿಂದ ನೂರಾರು ಸಾಧು ಸಂತಗಳು ಇಲ್ಲಿಗೆ ನಿರಂತರವಾಗಿ ಬಂದ ಭೇಟಿ ನೀಡ್ತಿರ್ತಾರ. ಈ ಪುಣ್ಯಕ್ಷೇತ್ರಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಅವಾಗವಾಗ ಬಂದ ಭೇಟಿ ನೀಡ್ತಿದ್ರಂತ. ಕಾಬೂಲ್ ದೇಶದ ಅರಸನೊಬ್ಬ ತನ್ನ ರಾಜ್ಯವನ್ನು ಬಿಟ್ಟ ಇಲ್ಲಿಗೆ ಬಂದ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಶ್ರೀ ಸ್ವಾಮಿ ಗೋರಕ್ಷನಾಥರಿಗೆ ಶರಣಾಗಿ ಸಿದ್ಧ ಪುರುಷನಾಗ್ತಾನ. ಈ ಪ್ಲೇಸ್ ಹೆಂಗೈತಪ್ಪ ಅಂದ್ರ ಸುತ್ತಮುತ್ತ ಹಚ್ಚ ಹಸಿರು ದಟ್ಟ ಕಾಡೊಳಗ ಗುಡ್ಡದ ಮೇಲೆ ಈ ದೇವಸ್ಥಾನ ಐತಿ. ಇಲ್ಲಿಗೆ ಬಂದ್ರೆ ನಮಗೊಂದು ಏನೋ ನೆಮ್ಮದಿ ಸಿಕ್ಕಂಗಿರ್ತೈತಿ. ದೇವ್ರ ಮೇಲೆ ನಂಬಿಕೆ ಇರೋರು ಮತ್ತು ನೇಚರ್ಸ್ ಲವರ್ಸ ಒಂದ್ಸಾರಿ ಬಂದು ವಿಸಿಟ್ ಮಾಡ್ರಿ. ಹಂಗ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡ್ರಿ.